ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋದಲ್ಲಿ ವಿಲನ್ ಕೊಟ್ಟಿರುವಂಥ ಟಾಸ್ಕ್ಗೆ ಎಲ್ಲ ಸ್ಪರ್ಧಿಗಳು ಬಿಗ್ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ತುಂಬ ಡಿಫ್ರೆಂಟ್ ಆಗಿದೆ. ಯಾಕಪ್ಪ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಯಾರೂ ಕೂಡ ಈ ಒಂದು ಟಾಸ್ಕ್ಗೆ ಒಪ್ತಾ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಯಾವ ರೀತಿ ಟಾಸ್ಕ್ನ ಕೊಟ್ಟಿದ್ದಾರೆ ಮತ್ತು ಯಾವ ಟೀಮಲ್ಲಿ ಆಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಬಂದಿರುವಂಥ ಪ್ರೋಮೋದಲ್ಲಿ 2 ಜನ ಸ್ಪರ್ಧಿಗಳಿಗೆ ಪಾಯಿಂಟ್ಸ್ಗಳು ಬೇಕು ಅಂದರೆ ಸೊ ವಿಲನ್ ಹೇಳುವಂತಹ ಒಂದು ಟಾಸ್ಕ್ಗಳಲ್ಲಿ ಒಪ್ಕೋಬೇಕು. ಸೊ ಹಾಗಾಗಿ ಈಗ 2 ಜನ ಸ್ಪರ್ಧಿಗಳನ್ನ ಅವರ ಅಡ್ಡಕ್ಕೆ ಕರೆಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾರನ್ನ ಅಶ್ವಿನಿ ಮತ್ತು ನಮ್ಮ ರಜತ್ ಅವ್ರನ್ನ ಕರೆಸಿದ್ದಾರೆ. ಅಂದರೆ ಇವರು ಟೀಮ್ ಲೀಡರ್ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಟೀಮಲ್ಲಿ ಒಂದಿಷ್ಟು ಜನ ಸ್ಪರ್ಧಿಗಳನ್ನ ಮಾಡಿ ಸೊ ಒಂದು ಟೀಮ್ನ ಮಾಡಿದ್ದಾರೆ. ಮತ್ತು ಇಲ್ಲಿ ರಜತ್ ಅವರ ಟೀಮ್ನಲ್ಲಿ ಒಂದಿಷ್ಟು ಜನ ಸ್ಪರ್ಧಿ ಸೇರಿ ಒಂದು ಟೀಮ್ನ ಮಾಡಿದ್ದಾರೆ. ಟೋಟಲ್ ಆಗಿ 2 ಟೀಮ್ಗಳಾಗಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ನಲ್ಲಿ ಆ 2 ಟೀಮ್ನಲ್ಲಿ ಯಾರು ನಮ್ಮ ವಿಲನ್ ಹೇಳುವಂಥ ಟಾಸ್ಕ್ ಒಪ್ಕೊಂಡು ಯಾರು ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ ಅವರಿಗೆ 1 ಪಾಯಿಂಟ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಆ ಒಂದು 2 ಟೀಮ್ಗಳಲ್ಲಿ ಯಾರು ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನ ಪಡ್ಕೊತಾರೆ ಅವರಿಗೊಂದು ಬಿಗ್ ಸರ್ಪ್ರೈಸ್ ಕಾದಿದೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಒಂದು ಕ್ಯಾಪ್ಟನ್ಸಿ ಕೋಟೆಗೆ ಸೆಲೆಕ್ಟ್ ಆಗುವಂಥ ಅವಕಾಶಗಳು ಸಿಗ್ಬೋದು. ಸೊ ಹಾಗಾಗಿ ವಿಲನ್ ಆ ಇಬ್ಬರು ಕ್ಯಾಪ್ಟನ್ಗಳನ್ನ ಕರೆಸಿ ಸೊ ಇದೀಗ 2 ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಪ್ಪ ಅಂದರೆ ಸೊ ಈಗ ನಿಮ್ಮ ಟೀಮ್ನಲ್ಲಿ ಯಾರಾದರೂ ಒಬ್ಬ ಪ್ಲೇಯರ್ ಒಂದು ಟ್ಯಾಟೋನ ಹಾಕ್ಸ್ಕೋಬೇಕು. ಅದು ಕೂಡ ಈಗ ವಿಲನ್ ಎಂಟ್ರಿ ಆಗಿರುವಂತಹ ಬಿಗ್ ಬಾಸ್ ಮನೆಗೆ ಬಂದಿರುವಂಥ ಕಣ್ಣಿನ ಲೋಗೋವನ್ನು ಹಾಕ್ಸ್ಕೋಬೇಕು. ಅಷ್ಟೇ ಅಲ್ಲದೆ ಇನ್ನೊಬ್ಬ ಸ್ಪರ್ಧಿ ನಿಮ್ಮ ಟೀಮ್ನಲ್ಲಿ ಒಬ್ಬ ಸ್ಪರ್ಧಿಗೆ ಹೇರ್ ಸ್ಪ್ರೇ ಹೊಡಿಬೇಕು. ಹೇರ್ ಸ್ಪ್ರೇ ಅಂದಮೇಲೆ ಈಗ ನಾರ್ಮಲ್ ಎಲ್ಲ ಒಂದು ಬೈಕಿಗೆ ಸ್ಪ್ರೇ ಹೊಡಿತೀವಲ್ಲ ಆ ರೀತಿ ಸ್ಪ್ರೇಗಳನ್ನ ತಲೆಗೆ ಹೊಡಿಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಮೊದಲು ಅಶ್ವಿನಿ ಮತ್ತು ರಜತ್ ಅವರ ಮಧ್ಯೆ ಪೈಪೋಟಿ ನಡೆಯುತ್ತೆ. ಅಂದರೆ ಯಾರು ಈ 2 ಟಾಸ್ಕ್ಗಳಿಗೆ ಒಪ್ಕೊತಾರೆ ಅವರು ಮೊದಲು ಆ ಬಜರ್ನ ಒತ್ತಬೇಕು. ಅಂದರೆ ಈಗ ನೀವು ನೋಡಿದ್ದೀರಾ ಈಗ ವಿಲನ್ ಅಡ್ಡದಲ್ಲಿ ಆಲ್ರೆಡಿ 2 ಬಜರ್ಗಳನ್ನ ರೆಡಿ ಮಾಡಿದ್ದಾರೆ. ಸೊ ಅದೇ ರೀತಿ ಈಗ ಈ ಒಂದು ಟಾಸ್ಕ್ನಲ್ಲಿ ಅಶ್ವಿನಿ ಮತ್ತು ರಜತ್ ಅವರು ಇಬ್ಬರು ಒಪ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ರಜತ್ ಅವರ ಟೀಮಿಂದ ಒಬ್ಬರು ಆಲ್ರೆಡಿ ಟ್ಯಾಟೋನ್ ಸಹ ಹಾಕ್ಸ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ಈ ಒಂದು ಟ್ಯಾಟೋನ ಹಾಕಾಗಿದೆ. ಆಲ್ರೆಡಿ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಬಟ್ ಯಾರು ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ನಮ್ಮ ಪ್ರಕಾರ ಇವ್ರ ಕೈ ನೋಡಿದ್ರೆ ಇದು ರಜತ್ ಅವರೇ ಅಂತ ಅನಿಸ್ತಾ ಇದೆ. ಸೊ ರಜತ್ ಅವರು ಒಂದು ಟ್ಯಾಟೋನ ಹಾಕ್ಸ್ಕೊಂಡಿದ್ದಾರೆ. ಸೊ ಇಲ್ಲಿ ರಜತ್ ಅವರ ಟೀಮ್ನಿಂದ ಒಬ್ಬರಿಗೆ ಹೇರ್ ಕಲರ್ನ ಅಶ್ವಿನಿ ಅವರು ಹೊಡಿಬೇಕು. ಸೊ ಹಾಗಾಗಿ ಈಗ ರಜತ್ ಅವರ ಟೀಮ್ನಲ್ಲಿ ಸ್ವಲ್ಪ ಡಿಸ್ಕಸ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ರಜತ್ ಅವರ ಟೀಮಲ್ಲಿ ಯಾರ್ಯಾರು ಇದ್ದಾರಪ್ಪ ಅಂದರೆ ಧನುಷ್ ಅವರಿದ್ದಾರೆ, ಗಿಲ್ಲಿ, ಕಾವ್ಯ, ರಘು ಮತ್ತು ರಾಶಿಕ್ ಅವರಿದ್ದಾರೆ. ಟೋಟಲ್ ಆಗಿ 5 ಜನ ಟೀಮ್ ಲೀಡ್ರು ಮತ್ತು ಒಬ್ಬ ಕ್ಯಾಪ್ಟನ್. ಟೋಟಲ್ ಆಗಿ 6 ಜನ ಸ್ಪರ್ಧಿಗಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಇವರ ಟೀಮಲ್ಲಿ ಒಬ್ಬರು ಸ್ಪ್ರೇನ ಹೊಡ್ಕೋಬೇಕು ಕೂದಲಿಗೆ. ಇದು ಅಶ್ವಿನಿ ಅವರು ಹೊಡೆಯುವಂಥ ಒಂದು ಸ್ಪ್ರೇ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ಗೆ ಇವರು ಒಪ್ಕೊಂಡ್ರು ಅಂದರೆ ಇವರಿಗೆ 1 ಪಾಯಿಂಟ್ ಸಿಗುತ್ತೆ. ಈ ಒಂದು ಟಾಸ್ಕ್ನ ಒಪ್ಕೊಂಡಿಲ್ಲಪ್ಪ ಅಂದರೆ ಸೊ ಇವರಿಗೆ 1 ಪಾಯಿಂಟ್ನ ಕ್ಯಾನ್ಸಲ್ ಆಗಿ ಅಶ್ವಿನಿ ಟೀಮ್ಗೆ ಹೋಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಅಶ್ವಿನಿ ಟೀಮ್ ಅವ್ರ ಕಡೆಯಿಂದ ಯಾರಿಗಾದರೂ ಒಬ್ಬರು ಟ್ಯಾಟೋನ ಹಾಕ್ಸ್ಕೋಬೇಕು. ಸೊ ಇದೀಗ ರಜತ್ ಅವರ ಟೀಮ್ನಿಂದ ಒಬ್ಬರು ಸ್ಪ್ರೇ ಹೊಡ್ಸ್ಕೋಬೇಕು. ಅಷ್ಟೇ ಈಗ ಅಶ್ವಿನಿ ಟೀಮ್ ಅವರಿಂದ ಒಬ್ಬರು ಟ್ಯಾಟೋನ ಹಾಕ್ಸ್ಕೋಬೇಕು. ಅದೇ ರೀತಿ ಈಗ ರಜತ್ ಅವರು ಟ್ಯಾಟೋನ ಹಾಕ್ಸ್ಕೊಂಡಾಗಿದೆ. ಸೊ ಇದೀಗ ಅಶ್ವಿನಿ ಅವರು ಕಾವ್ಯ ಅವರಿಗೆ ಸ್ಪ್ರೇ ಹೊಡೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಕೂದಲಿಗೆ. ಆಲ್ರೆಡಿ ಆ ಒಂದು ಪ್ರೋಮೋನು ಕೂಡ ತೋರಿಸಿದ್ದಾರೆ. ಸೊ ಇದೀಗ ಸ್ಪ್ರೇ ಹೊಡೆಯೋ ಸಮಯದಲ್ಲಿ ಸ್ವಲ್ಪ ರಜತ್ ಅವರ ಜಗಳ ತುಂಬ ಜೋರಾಗಿ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಅಶ್ವಿನಿ ಅವರು ಸ್ಪ್ರೇನ ಇಡೀ ಕೂದಲಿಗೆ ಹೊಡಿಬೇಕು, ಅದು ಬಿಟ್ಕೊಂಡು ಮೇಲೆ ಹೊಡಿತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕೆ ರಜತ್ ಅವರು ಏನು ಮಾಡ್ತಾ ಇದ್ದಾರೆ, ಸ್ಪ್ರೇನ ಕರೆಕ್ಟಾಗಿ ಹಿಂದೆ ಮುಂದೆ ಸೇರಿಸಿ ಹೊಡಿಬೇಕು. ಸೊ ನೀವೇಕೆ ಮೇಲೆ ಹೊಡಿತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿ ಸೊ ಇವರ ಮಧ್ಯೆ ಸ್ವಲ್ಪ ಜಗಳ ಕೂಡ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಅಶ್ವಿನಿ ಅವರು ಆಲ್ರೆಡಿ ಕಾವ್ಯ ಅವರಿಗೆ ಅವರ ಕೂದಲಿಗೆ ಕಲರ್ನ ಹೊಡೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ವಿಲನ್ ಕೊಟ್ಟಿರುವಂಥ ಟಾಸ್ಕ್ಗೆ ಅಲ್ಲಿರುವಂಥ ಸ್ಪರ್ಧಿಗಳು ಬೆಚ್ಚಿ ಬಿದ್ದಿದ್ದಾರೆ. ಸೊ ಇದು ಫಸ್ಟ್ ಆರಂಭ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನು ಪಾಯಿಂಟ್ಸ್ಗಳು ಬೇಕಾದರೆ ಅವರ ಮಧ್ಯೆ ಕೆಲವೊಂದಿಷ್ಟು ಟಾಸ್ಕ್ಗಳು ನಡೆಯುವಂಥ ಚಾನ್ಸಸ್ ಇದೆ. ಅದು ಯಾವ ರೀತಿ ನಡೆಯುತ್ತೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಕೂದಲಿಗೆ ಸ್ಪ್ರೇ ಹೊಡ್ಕೊಳೋದಾಯಿತು, ಈಗ ಟ್ಯಾಟೋ ಹಾಕೋದಾಯಿತು. ಇನ್ನೀಗ ಯಾವ್ಯಾವ ರೀತಿಯ ಒಂದು ಟಾಸ್ಕ್ಗಳನ್ನ ಕೊಡ್ತಾರೆ ಅನ್ನೋದು ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಶಾಕ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಆ ಒಂದು ಸ್ಪ್ರೇ ನೀರಲ್ಲಿ ಹಾಕಿ ತೊಳೆದ್ರೂ ಕೂಡ ಹೋಗಲ್ಲ ಅಂಥ ಸ್ಪ್ರೇ ಅಂತಲೂ ಕೂಡ ಹೇಳ್ಬೋದು. ಸೊ ಹೋಗುತ್ತೆ, ಸ್ವಲ್ಪ ಕ್ರಮೇಣ ಹೋಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ಅಶ್ವಿನಿ ಅವರ ಕೂದಲಿಗೆ ಒಂದು ಹಳದಿ ಕಲರ್ ಸ್ಪ್ರೇನ ಹೊಡೆದಿದ್ದಾರೆ. ಅಷ್ಟೇ ಅಲ್ಲದೆ ಈಗ ರಜತ್ ಅವ್ರಿಗೂ ಕೂಡ ಒಂದು ಟ್ಯಾಟೋನ ಹಾಕ್ಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ವಿಲನ್ ಒಂದು ಲೋಗೋ ಅಂತಲೂ ಕೂಡ ಹೇಳ್ಬೋದು, ಕಣ್ಣಿನ ಲೋಗೋ. ಸೊ ಇಲ್ಲಿ ರಜತ್ ಮತ್ತು ಸ್ಪಂದನ ಮತ್ತು ನಮ್ಮ ಅಶ್ವಿನಿ ಅವರ ಮಧ್ಯೆ ಸ್ವಲ್ಪ ಜಗಳ ನಡೆದಿದೆ. ಯಾಕಪ್ಪ ಅಂದರೆ ಹೇಳಿದ್ದು ಮಾಡಲ್ಲ, ಹೇಳಿದ್ದು ಮಾಡ್ಕೊಳಕ್ಕೂ ಆಗಲ್ಲ ಇವರಿಗೆ ಅನ್ನೋ ರೀತಿಯಲ್ಲಿ ರಜತ್ ಅವರು ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಪುಕ್ಷಟೆ ಮಾತುಗಳನ್ನ ಆಡ್ತಾರೆ ನಮ್ಮ ಹತ್ರ ಬಂದು ಅನ್ನೋ ರೀತಿಯಲ್ಲಿ ರಜತ್ ಅವರು ಮಾತಾಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಏನೋ ಒಂದು ಟಾಸ್ಕ್ ವಿಚಾರದಲ್ಲಿ ಇವರ ಮಧ್ಯೆ ಸ್ವಲ್ಪ ಜಗಳ ನಡೆದಿರ್ಬೋದು. ಆ ಕಾರಣಕ್ಕೋಸ್ಕರ ಇಲ್ಲಿ ರಜತ್ ಅವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಅಡ್ಡಕ್ಕೆ ಇಬ್ಬರನ್ನ ಕರೆಸಿದ್ರು, ಯಾರು ಅಶ್ವಿನಿ ಮತ್ತು ನಮ್ಮ ರಜತ್ ಅವ್ರನ್ನ. ಸೊ ಅವರಿಬ್ಬರು ಒಪ್ಕೊಂಡಾದ್ಮೇಲೆ ಇಂಥ ಕೆಲಸಗಳನ್ನ ಮಾಡಿಸ್ತೀವಿ ಅಂತಲೂ ಕೂಡ ಹೇಳಿದರು. ಬಟ್
ಈಗ ಒಪ್ಕೊಂಡಾದ್ಮೇಲೆ ಆ ರೂಲ್ಸ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಇವ್ರು ಇಷ್ಟರ ಪ್ರಕಾರ ಮಾಡಿದ್ರೆ ಅದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ರಜತ್ ಅವರು ತುಂಬ ಸಿಟ್ಟಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಶ್ವಿನಿ ಅವರು ಕಾವ್ಯ ಕೂದಲಿಗೆ ಪೂರ್ತಿಯಾಗಿ ಬಣ್ಣನ ಹೊಡಿಬೇಕು, ಅದು ಬಿಟ್ಕೊಂಡು ಮೇಲೆ ಮೇಲೆ ಹೊಡಿತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ರಜತ್ ಅವರು ಸ್ಟ್ಯಾಂಡ್ ತೊಗೊತಾ ಇದ್ದಾರೆ. ಏನಪ್ಪ ಅಂದರೆ ಸೊ ನೀವು ಕರೆಕ್ಟಾಗಿ ಹೊಡೆಯೋದಾದ್ರೆ ಸ್ಪ್ರೇನ ಕರೆಕ್ಟಾಗಿ ಹೊಡೀರಿ, ಇಲ್ಲದ್ರೆ ಹೊಡೆಯೋಕ್ಕೆ ಹೋಗ್ಬೇಡಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ರಜತ್ ಅವರ ಮಧ್ಯೆ ಸ್ವಲ್ಪ ಜಗಳ ಕೂಡ ಶುರು ಆಗಿದೆ. ಯಾಕಪ್ಪ ಅಂದರೆ ಟ್ಯಾಟೋ ಹಾಕೋ ಸಮಯದಲ್ಲಿ ಈ ಒಂದು ರೀತಿಯಲ್ಲಿ ಟ್ಯಾಟೋ ಹಾಕ್ಸಿದ್ದಾರೆ, ಕರೆಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಿ. ಸೊ ಈ ಒಂದು ವಿಚಾರದಲ್ಲಿ ಮಾತ್ರ ಅಶ್ವಿನಿ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಇವರ ಮಧ್ಯೆ ಸ್ವಲ್ಪ ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ವಿಲನ್ ಆಟಕ್ಕೆ ಈಗ ಅಲ್ಲಿರುವಂಥ ಸ್ಪರ್ಧಿಗಳು ತತ್ತರ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಪ್ರೋಮೋನ ಇನ್ನೂ ಯಾರು ನೋಡಿಲ್ಲ, ಆಲ್ರೆಡಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಪೋಸ್ಟ್ ಕೂಡ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ಇಲ್ಲಿ ಯಾವ ಟೀಮ್ ವಿನ್ ಆಗಬೇಕು? ಸೊ ಆಲ್ಮೋಸ್ಟ್ ಈಗ 2 ಟೀಮ್ಗಳನ್ನಾಗಿ ಮಾಡಿದ್ದಾರೆ. ಸೊ ಯಾರು ಇಲ್ಲಿ ವಿಲನ್ ಕೊಡುವಂಥ ಟಾಸ್ಕ್ಗಳಿಗೆ ಒಪ್ಕೊಂಡು ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ ಅವರಿಗೆ ಕೆಲವೊಂದಿಷ್ಟು ಪಾಯಿಂಟ್ಗಳು ಸಿಗ್ತವೆ. ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿ ಅವರ ಟೀಮ್ ಗೆಲ್ಬೋದಾ ಅಥವಾ ರಜತ್ ಅವರ ಟೀಮ್ ಗೆಲ್ಬೋದಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿರುವಂಥ ವಿಲನ್ ಈ ಒಂದು ಕಾನ್ಸೆಪ್ಟ್ ಹೇಗಿದೆ, ಸೊ ವಿಲನ್ ಮಾಡ್ತಾ ಇರುವಂಥ ಪ್ಲಾನ್ ಹೇಗಿದೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಅಷ್ಟೇಲಿ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ವಿಲನ್ ಮಾಡ್ತಾ ಇರುವಂಥ ಐಡಿಯಾಗಳು ನೆಕ್ಸ್ಟ್ ಲೆವೆಲ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇವರ ಮಧ್ಯೆ ತುಂಬ ಜಗಳಗಳು ಶುರು ಆಗ್ತಾ ಇದ್ದಾವೆ, ಆ ರೀತಿಯ ಒಂದು ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಕೂಡ ಯಾರಿಗೆ ಇಬ್ಬರು ಸ್ಪರ್ಧಿಗಳಿಗೆ ಟಾಸ್ಕ್ ಕೊಟ್ಟಿದ್ರು, ಯಾರ್ಯಾರಿಗೆ ಸೊ ರಘು ಮತ್ತು ಧನುಷ್ ಅವರಿಗೆ ಒಂದು ಟಾಸ್ಕ್ನ ಕೊಟ್ಟಿದ್ರು, ಅವರು ಕಂಪ್ಲೀಟ್ ಮಾಡಿದ್ರು. ಸೊ ಗಿಲ್ಲಿ ಮತ್ತು ಅಶ್ವಿನಿಗೆ ಒಂದು ಸೀಕ್ರೆಟ್ ಟಾಸ್ಕ್ನ ಕೊಟ್ಟಿದ್ರು, ಅದು ಕೂಡ ಕಂಪ್ಲೀಟ್ ಆಯಿತು. ಇದೀಗ ಮತ್ತೆ ಟೀಮ್ಗಳಾಗಿ ಮಾಡಿ ಸೊ 2 ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಟಾಸ್ಕ್ಗಳು ತುಂಬ ಡಿಫ್ರೆಂಟಾಗಿ ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದೆ, ಯಾವುದೇ ರೀತಿಯ ವೋಟಿಂಗ್ ಪೋಲ್ಗಳು ಕೂಡ ಆನ್ ಆಗಿಲ್ಲ. ಸೊ ಇದು ಯಾವ ರೀತಿ ನಡೀತಾ ಇದೆ ಅಂತಲೂ ನಮಗೂ ಗೊತ್ತಾಗ್ತಾ ಇಲ್ಲ. ಎಕ್ಸೆಪ್ಟ್ ದ ಅನ್ಎಕ್ಸೆಪ್ಟೆಡ್ ಟೈಟಲ್ಗೂ ಸೊ ಈಗ ಬಿಗ್ ಬಾಸ್ ಅವರು ನಡೆಸ್ತಾ ಇರುವಂತಹ ಈ ಒಂದು ಟಾಸ್ಕ್ಗಳಿಗೂ ತುಂಬ ಮ್ಯಾಚ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಈ ಒಂದು ಕಾನ್ಸೆಪ್ಟ್ ಹೇಗಿದೆ ಅಂತ. ಸೊ ಈ ಒಂದು ವಾರ ಆಲ್ಮೋಸ್ಟ್ ಎಂಟರ್ಟೈನ್ಮೆಂಟೇ ತುಂಬಿದೆ ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ವಿಲನ್ಗಳ ಅಸಲಿ ಆಟ ಈಗ ಶುರು ಆಗಿದೆ. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಸ್ಪರ್ಧಿಗಳ ಅಸಲಿ ಆಟಗಳು ಶುರು ಆಗ್ತಾ ಇದೆ. ಯಾಕಪ್ಪ ಅಂದರೆ ತುಂಬ ಕ್ಲೋಸ್ ಆಗಿರುವಂಥ ಸ್ಪರ್ಧಿಗಳ ಮಧ್ಯೆ ವಿಲನ್ ಈಗ ಜಗಳ ಹಚ್ತಾ ಇದ್ದಾರೆ. ಸೊ ಅವರಿಗೆ ಸೀಕ್ರೆಟ್ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಕಾವ್ಯ ಮತ್ತು ಗಿಲ್ಲಿ ಅವರು ದೂರ ಆಗಿದ್ದಾರೆ, ರಾಶಿಕಾ ಮತ್ತು ಸೂರಜ್ ಅವರು ಸ್ವಲ್ಪ ದೂರ ಆಗಿದ್ದಾರೆ. ಬಟ್ ಅವರುಗಳಿಗೆ ಯಾವುದೇ ರೀತಿಯ ಒಂದು ಟಾಸ್ಕ್ಗಳನ್ನ ಕೊಟ್ಟಿಲ್ಲ. ಈಗ ಕ್ರಮೇಣ ಒಬ್ಬೊಬ್ಬ ಸ್ಪರ್ಧಿಗಳಿಗೂ ಒಂದೊಂದು ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಎಕ್ಸೆಪ್ಟ್ ದ ಅನ್ಎಕ್ಸೆಪ್ಟೆಡ್ ಅನ್ನೋ ರೀತಿಗೂ. ಸೊ ಈಗ ಯಾರೋ ರೀಸೆಂಟಾಗಿ ಜೋಡಿ ಕ್ಯಾಪ್ಟನ್ ಆಗಿರುವಂಥ ಸ್ಪಂದನ ಅವರು ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ಚೈತ್ರ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಈ ಒಂದು ರೀತಿ ನೋಡಿದ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಈಗ ಬಿಗ್ ಬಾಸ್ ನೆಕ್ಸ್ಟ್ ಲೆವೆಲಲ್ಲಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರಲ್ಲೂ ಕೂಡ ಈಗ ಟೀಮ್ಗಳಾಗಿ 2 ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಈ ಟಾಸ್ಕ್ಗಳು ತುಂಬ ಡಿಫ್ರೆಂಟಾಗಿ ನಡೀತಾ ಇದೆ. ಸೊ ಈಗ ಪರ್ಮನೆಂಟ್ ಹಚ್ಚೆ ಕೂಡ ಹಾಕ್ತಾ ಇದ್ದಾರೆ, ಪರ್ಮನೆಂಟ್ಲಿ ಒಂದು ಕೂದಲಿಗೆ ಕಲರ್ ಕೂಡ ಹೊಡಿತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಪರ್ಮನೆಂಟ್ ಟ್ಯಾಟೋನ ಯಾವ ಸ್ಪರ್ಧೆಗೆ ಹಾಕಿದ್ದಾರೆ ಕನ್ಫರ್ಮ್ ಆಗಿ ಇಲ್ಲಿ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಅದು ರಜತ್ ಅವರು ಅಂತ ಅನಿಸ್ತಾ ಇದೆ. ಯಾಕಪ್ಪ ಅಂದರೆ ಅವ್ರ ಬಾಡಿ ಆ ಒಂದು ಶರ್ಟ್ಗಳನ್ನ ನೋಡಿದ್ರೆ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ನ ಮಿಸ್ ಮಾಡೋದು ಬೇಡ. ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್.